ನಮ್ಮೊಂದಿಗೆ ಈಗ ಮಾಜಿ ಸಂಸದರಾಗಿರುವಂಥ ಪ್ರತಾಪ್ ಸಿಂಹ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಪ್ರತಾಪ್ ಸಿಂಹ ಅವರೇ, ಈಗ ನೀವು ಇಲ್ಲಿಗೆ ಬಂದ್ರಿ, ಆ ಒಂದು ಭೀಮಾರಾವ್ ಅನ್ನೋರ ಜಾಗವನ್ನು ಕೂಡ ಗಮನಿಸಿದ್ರಿ, ಈ ಅಂಗಡಿಯನ್ನು ಕೂಡ ಈಗ ನೀವು ಗಮನಿಸಿದ್ರಿ, ಆ ಬೈಕ್ ಶೋರೂಮಲ್ಲಿ ಬೈಕ್ಗಳನ್ನು ಕದ್ಕೊಂಡು ಹೋಗಿದ್ರು, ಇದೆಲ್ಲವನ್ನ ಕೂಡ ಗಮನಿಸಿದಾಗ ಏನು ಹೇಳೋದಕ್ಕೆ ಬಯಸ್ತೀರಿ? ನಾಗಮಂಗಲದಲ್ಲಿ ಕಳೆದ ವರ್ಷನೂ ಕೂಡ ಗಣೇಶ ಮೆರವಣಿಗೆ ಸಂದರ್ಭದಲ್ಲಿ ಅಹಿತಕರ ಘಟನೆ ಗಲಭೆ ಸಂಭವಿಸಿತ್ತು. ಈ ವರ್ಷ ಮತ್ತೆ ಅದು ಪುನರಾವರ್ತನೆ ಆಗಿದೆ. ನೀವು ಅದು ಜಿಲ್ಲಾಡಳಿತಕ್ಕೆ ಅದು ಗೊತ್ತಿದ್ರೂ ಕೂಡ ಮುಂಜಾಗ್ರತಾ ಕ್ರಮವನ್ನು ಯಾಕೆ ತಗೊಳ್ಳಿಲ್ಲ? ಮುಂಜಾಗ್ರತಾ ಕ್ರಮವನ್ನು ಬಹುಶಃ ತಗೊಳ್ತಿದ್ರೇನೋ. ಆದರೆ ಇವತ್ತು ರಾಜ್ಯವನ್ನು ಆಳ್ತಿರುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ, ಇದು ತಾಲಿಬಾನಿ ಸರ್ಕಾರ ಇರೋದ್ರಿಂದ ಮುಸಲ್ಮಾನರ ಓಲೈಕೆಯನ್ನು ಸಹಜವಾಗಿ ಮಾಡ್ತಾರೆ. ಆಮೇಲೆ ಈ ಘಟನೆ ಆದ ನಂತರ ಎಲ್ಲರನ್ನ ಖಂಡಿಸಬೇಕು, ತಪ್ಪಿತಸ್ಥರನ್ನ ಅವರಿಗೆ ಅವ್ರನ್ನ ಬಂಧಿಸಿ ಶಿಕ್ಷೆಗೊಳಪಡಿಸಬೇಕು. ಅದ್ರ ಬಿಟ್ಟು ಗೃಹ ಸಚಿವರು, ಉಸ್ತುವಾರಿ ಸಚಿವರು ಕೊಡ್ತಾ ಇರುವಂಥ ಹೇಳಿಕೆ ನೋಡಿದರೆ ಸಿದ್ದರಾಮಯ್ಯನವ್ರನ್ನ ಅವರು ಮುಸಲ್ಮಾನರ ಪರವಾದಂಥ ಧೋರಣೆ ಇಟ್ಕೊಂಡಿರುವಂಥ ವ್ಯಕ್ತಿ ಅನ್ನೋದು ಎಲ್ಲರಿಗೂ ಗೊತ್ತು. ಅವ್ರನ್ನ ಓಲೈಸೋದಕ್ಕೋಸ್ಕರ ಇವರು ಕೂಡ ಆತ್ಮಸಾಕ್ಷಿನೇ ಅಡವಿಟ್ಟು ಮಾತಾಡ್ತಿದ್ದಾರೆ. ಸರ್, BJP ಅವರು ಇವತ್ತು ಇಲ್ಲಿಗೆ ಬಂದಿರೋದು ರಾಜಕಾರಣ ಮಾಡೋದಕ್ಕೆ ಅಂತೇಳಿ ಇಲ್ಲಿನ ಸ್ಥಳೀಯ ಸಚಿವರೇ ಪತ್ರಿಕಾಗೋಷ್ಠಿ ನಡೆಸಿ ಹೇಳಿದ್ದಾರೆ. ಚಲುವರಾಯಸ್ವಾಮಿ ಅವರೇ, ಈ ಘಟನೆ ಆಗೋದಕ್ಕೆ ನೀವು ಉಸ್ತುವಾರಿ ಸಚಿವರಾಗಿ ಅವಕಾಶನೇ ಕೊಡಲಿಲ್ಲ ಅಂದಿದ್ದರೆ ನಾವ್ಯಾಕೆ ಇಲ್ಲಿಗೆ ಬರಬೇಕಿತ್ತು? ಇದಕ್ಕೆ ಅವಕಾಶ ಮಾಡಿಕೊಟ್ರೆ ನೀವು. ಆಮೇಲೆ ನಾನು ಕೇಳ್ತೀನಿ, ಇಲ್ಲೊಂದು ದರ್ಗಾ ಇದೆ, ದರ್ಗಾದಲ್ಲಿಗಡೆ ನಾವು ಹೋಗ್ಬೇಕಾದ್ರೆ ಬ್ಯಾಂಡ್ ಸೆಟ್ ಹೊಡೆಯಂಗಿಲ್ಲಂತೆ, ನಾವು DJ ಹಾಕಲ್ಲಂತೆ. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿವರೆಗೂ ಕೂಡ ಅಲ್ಲಾಂ ಬಿಟ್ಟರೆ ಯಾರು ದೇವರೇ ಇಲ್ಲ ಅಂತ ಆಜಾನ ಬೊಬ್ಬೆ ಹೊಡಿತಾರೆ ದಿನ. ಇವ್ರು ದೇವ್ರು ಬಿಟ್ಟರೆ ಯಾರು ದೇವ್ರಿಲ್ವಾ? ಅದನ್ನೇ ನಾವು ದಿನನಿತ್ಯ ಕೇಳಿಸ್ಕೋತೀವಿ, ದಿನಕ್ಕೆ 5 ಸರಿ ಕೇಳಿಸ್ಕೋತೀವಿ. ವರ್ಷಕ್ಕೊಂದು ನಡೆಯುವಂಥ ಪ್ರೊಸೆಷನ್ ಗಣೇಶ ಪ್ರೊಸೆಷನ್ನು, ಒಂದು ಹನುಮಾನ್ ಜಯಂತಿ ಮಾಡ್ತೀವಿ, ವರ್ಷದಲ್ಲಿ 2 ದಿನ ನಡೆಯುತ್ತೆ. ಇದನ್ನು 2 ದಿನ ಇವ್ರ ಹತ್ರ ಬ್ಯಾಂಡ್ ಸೆಟ್ ಹೊಡಿಬಾರ್ದಂತೆ, ಇವರು ಅಲ್ಲಿಗೆ ಇದು DJ ಹಾಕಬಾರ್ದಂತೆ. ಯಾಕೆ ಹಾಕಬಾರ್ದು? ಇಸ್ಲಾಮು ಭಾರತಕ್ಕೆ ಪರಕೀಯ ಧರ್ಮ, ಇದು ಈ ನೆಲದ ಧರ್ಮ ಅಲ್ಲ. ನೀವು ನಮ್ಮ ಅಧೀನದಲ್ಲಿರಬೇಕು, ನೀವು ನಮ್ಮ ಮರ್ಜಿನಲ್ಲಿ ನೀವಿದ್ದೀರಿ. ಆದರೆ ಇವತ್ತು ಹೆಂಗಾಗಿದೆ ಅಂದರೆ ನಿಮಗೆ ಹೆದರಿ ನಡೆಯುವಂಥ ಪರಿಸ್ಥಿತಿ ಬಂದೋಗಿದೆ. ಯಾಕೆಂದರೆ ಸಿದ್ದರಾಮಯ್ಯನವರಂತೂ ಈ ರಾಜ್ಯವನ್ನು ಆಳ್ತಾ ಇದ್ದಾರೆ. ಆಕಸ್ಮಿಕವಾಗಿ ಆಗಿರುವಂಥ ಘಟನೆ ಇದು ಅಂತೇಳಿ ಗೃಹ ಸಚಿವರು ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟರು. ಅವ್ರಿಗೆ ಮಂತ್ರಿ ಸ್ಥಾನ ಉಳಿಸ್ಕೋಬೇಕು. ಸಿದ್ದರಾಮಯ್ಯನವರು ಮುಸಲ್ಮಾನರ ಪರ ಇದ್ದಾರೆ. ಅವ್ರನ್ನ ಸಿದ್ದರಾಮಯ್ಯನವರು ಮುಸಲ್ಮಾನರನ್ನು ಓಲೈಸಿದರೆ ಮುಸಲ್ಮಾನರ ಪರ ಇರುವಂಥ ಸಿದ್ದರಾಮಯ್ಯನವರು ಓಲೈಸ್ಕೊಳ್ಬೇಕಾದಂಥ ಅನಿವಾರ್ಯತೆ ಪರಮೇಶ್ವರ್ ಅವರಿಗಿದೆ. ಹಾಗಾಗಿ ಈ ರೀತಿ ತಿಳಿಗೇಡಿತನದ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗ ಅವರು ಭೀಮಾರಾವ್ ಅಂತೇಳಿ ಆ ಒಂದು ಬಟ್ಟೆ ಅಂಗಡಿಗೆ ಹೋದ್ರಿ ಸರ್, ಅವರು ನಿನ್ನೆ ಕಾಲು ಹಿಡ್ಕೊಳಕ್ಕೆ ಹೋಗ್ತಾರೆ, ಬಿಟ್ಬಿಡಿ ಅಂತೇಳಿ, ಆದರೂ ಕೂಡ ಬಿಡೋದಿಲ್ಲ. ಸುಮಾರು 2 ಕೋಟಿ ರೂಪಾಯಿ ನಷ್ಟ ಆಗಿದೆ. 1 ವರ್ಷದ ಹಿಂದೆ ಆ ಒಂದು ಅಂಗಡಿನ ಅಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ರು. ಯಾಕೆ ಅಲ್ಲಿನೇ ಟಾರ್ಗೆಟನ್ನು ಮಾಡ್ಕೊಂಡಿದ್ದು ಅಂತ ನೋಡಿ. ಚುನಾವಣೆ ಬಂತು ಅಂತಂದರೆ ವೋಟರ್ ಲಿಸ್ಟಲ್ಲಿ ಭಟ್ಟು, ರಾವು, ಜೋಶಿ ಈ ಥರದವು ಯಾವಿರ್ತವೆ ಇವನ್ನೆಲ್ಲದನ್ನು ಹೆಕ್ಕಿ ಬಿಟ್ಟು ಡಿಲೀಟ್ ಮಾಡ್ತಾರೆ. ಇನ್ನು ಬಾಕಿ ಇಂಥ ಗಲಭೆ ಬಂತು ಅಂತಂದರೆ ಹಿಂದೂಗಳೇ ಅಂಗಡಿ ಯಾವುದಿದೆ ಅದನ್ನೇ ಟಾರ್ಗೆಟ್ ಮಾಡ್ತಾರೆ. ಹಿಂದೂಗಳ ಪರ ಯಾರಿದ್ದಾರೆ, ಈ ಮಾರ್ವಾಡಿಗಳಿರ್ಬೋದು, ನಮ್ಮಲ್ಲಿ ಶೆಟ್ರುಗಳಿರ್ಬೋದು, ಇಂಥವ್ರ ಅಂಗಡಿನ ಟಾರ್ಗೆಟ್ ಮಾಡ್ತಾರೆ. ಇದು ನಮ್ಮ ಬಿಸ್ನೆಸ್ಸನ್ನು ಹೊಡೆಯೋಂಥದ್ದು ಒಂದು ವ್ಯವಸ್ಥಿತ ಪಿತೂರಿ ಅಷ್ಟೇ ಇದು. ಇದಕ್ಕೆ ಸಿದ್ದರಾಮಯ್ಯನವ್ರು ಕುಮ್ಮಕ್ಕಿರೋದ್ರಿಂದ ಈ ರೀತಿ ಎಲ್ಲ ಮಾಡ್ತಿದ್ರೆ ಮುಸಲ್ಮಾನರಿಗೆ ಅವರು ದೇವ್ರನ್ನ ಬಿಟ್ಟರೆ ಉಳಿದವರೆಲ್ಲ ಪೂಜೆಗೆ ಅರ್ಹರಲ್ಲ, ಭಾಜನರಲ್ಲ, ಉಳಿದವರೆಲ್ಲ ದೇ ಆರ್ ಫಿಟ್ ಟು ಬಿ ಕಿಲ್ಡ್ ಅಂತ ಹೇಳೋವಂಥವ್ರ ಹತ್ರ ಸಹಿಷ್ಣುತೆನ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಅಸಹಿಷ್ಣುತೆ ಭಾವನೆಯೇ ಈ ಎಲ್ಲ ಘಟನೆಗಳಿಗೆ ಕಾರಣವಾಗಿದೆ. ಕಡೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ, ಏನು ಸಂದೇಶ ಕೊಡೋದಕ್ಕೆ ಬಯಸ್ತೀರಿ? ನಾನು ಮುಸಲ್ಮಾನರಿಗೆ ಹೇಳಲಿಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯನವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ. ಸರ್, ನಮ್ಮದು ಗಣೇಶ ಪ್ರೊಸೆಷನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ನೀವು ಪೆಟ್ರೋಲ್ ಬಾಂಬ್ ಹಾಕ್ತೀರಿ, ಕಲ್ಲು ಬಿಸಾಡ್ತೀರಿ, ಚಪ್ಪಲಿ ಬಿಸಾಡ್ತೀರಿ, ತಲವಾರು ತೋರಿಸ್ತೀರಿ ಅಂತಂದರೆ ಈ ಗಣೇಶ ಪ್ರೊಸೆಷನ್ಗೆ ಒಂದು ಹಿಸ್ಟ್ರಿ ಇದೆ. 1893ನಲ್ಲಿ ಬಾಲಗಂಗಾಧರ್ ತಿಲಕ್ ಅವರು ಪ್ರಾರಂಭ ಮಾಡಿದ್ದು ಸ್ವಾತಂತ್ರ್ಯಕ್ಕೋಸ್ಕರ ಜನರನ್ನ ಒಟ್ಟು ಸೇರಿಸಿ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ಈ ಒಂದು ಗಣೇಶೋತ್ಸವನ ಪ್ರಾರಂಭ ಮಾಡಿದರು. ಇನ್ನು ಮುಂದೆ ಹಿಂದೂಗಳ ರಕ್ಷಣೆಗೋಸ್ಕರ ಈ ಗಣೇಶೋತ್ಸವದಲ್ಲಿ ನಾವು ನಮ್ಮ ರಕ್ಷಣೆಗೋಸ್ಕರ ಪೆಟ್ರೋಲ್ ಬಾಂಬು, ಕಲ್ಲು, ಚಪ್ಪಲಿ, ತಲವಾರನ್ನು ಹಿಡ್ಕೊಂಡು ನಾವು ಕೂಡ ಪ್ರೊಸೆಷನಲ್ಲಿ ಹೋಗಬೇಕಾಗುತ್ತೆ. ಅದನ್ನು ನೀವು ಮುಂದೊಂದು ದಿನ ಪರಿಸ್ಥಿತಿ ಕೈ ಮೀರಿ ಹೋಯ್ತು ಅಂದರೆ ನೀವೇ ಕಾರಣರಾಗಿಲ್ಲ. ಅವ್ರು ಮಾಡ್ತಾರೆ ಅಂತೇಳಿ ನಾವು ಮಾಡೋದು ಸರಿನಾ ಅಂತೇಳಿ ಈಗ ನಿಮಗೊಂದು ನಾನು ಹಿಂಗೆ ಕೊಟ್ಟ ಅಂತ ತಿಳ್ಕೊಳ್ಳಿ, ನೀವು ವಾಪಸ್ ಹೊಡಿತೀರಾ ಇಲ್ವಾ? ಹಾಗೇನೆ ಇದು ಯಾವ್ದು ಗಾಂಧಿ ಏನೋ ಹೇಳ್ಬಿಟ್ರೆ ಅದು ಅವತ್ತು ಯೇಸು ಕೃಷ್ಣಂದು ಒಂದು ಕೆಪ್ಪೆಗೆ ಹೊಡೆದ್ರೆ ಇನ್ನೊಂದು ಕೆಪ್ಪೆ ತೋರಿಸುವಂಥ. ಇವತ್ತು ಯಾರು ಒಂದು ಕೆಪ್ಪೆಗೆ ನಿಮಗೆ ಯಾರು ಹೊಡೆದ್ಬಿಟ್ರೆ ನೀವು ಸುಮ್ಮನೆ ಇರ್ತೀರಾ, ಇನ್ನೊಂದು ಕೆಪ್ಪೆಗೆ ನೀವು ಹೊಡಿತೀರಿ. ಹಾಗೇ ಮುಸಲ್ಮಾನರು ಕಲ್ಲು ಬಿಸಾಡಿದ ಕೂಡಲೇ ನಾವೇನು ಹಣ್ಣು ಬೀಳಿಸೋದಕ್ಕೆ ನಾನು ಮಾವಿನ ಮರನ ನಾವು ಹಿಂದೂಗಳು. ಇಲ್ಲಿ 30 ಜನ ಇಲ್ಲಿ ಅರೆಸ್ಟ್ ಆಗಿದ್ದಾರೆ, 22 ಜನ ಅವ್ರ ಕಡೆಯವರು ಅಲ್ಲಿ ಆ ಸಮುದಾಯದವರು ಕೂಡ ಅರೆಸ್ಟ್ ಆಗಿದ್ದಾರೆ. ಚಿತಾವಣೆ ಎಲ್ಲಿಂದ ಬರ್ತಾರೆ? ಇವತ್ತು ಯಾವುದೇ ಕಳ್ಳತನ ಇರ್ಬೋದು, ಈ ಪುಂಡಾಟಿಕೆ ಇರ್ಬೋದು, ಎಲ್ಲ ಮುಸಲ್ಮಾನರಲ್ಲೇ ಇರ್ತಾರೆ. ಯಾಕೆದು ಆ ಮುಸಲ್ಮಾನ ಸಮಾಜ ಯೋಚನೆ ಮಾಡಬೇಕು. ಇದನ್ನು ಮುಸಲ್ಮಾನ ಸಮಾಜದಲ್ಲಿ ಖಂಡಿಸುವಂಥ ಗುಣ ಇಲ್ವಲ್ಲ. ಎಲ್ಲ ಒಂದು ಕಡೆ ನಿಮಗೆಲ್ಲ ಅರಬ್ಬಲ್ಲಿ ಗಲಾಟೆ ಆಯಿತು ಅಂತಂದರೆ ಇಲ್ಲಿನ ಮುಸಲ್ಮಾನರು ತಗದಾಯಿ ಅಂತ ಕುಣಿತಾ ಇರ್ತಾರೆ. ಅವರಿಗೆ ಇಲ್ಲಿ
ಭಾರತ ಜನ್ಮಭೂಮಿಯಾಗಿದ್ರು ಅವ್ರ ಪವಿತ್ರ ಭೂಮಿ ಮೆಕ್ಕಾದ ಮದೀನದಲ್ಲಿದೆ, ಅವ್ರ ನಿಷ್ಠೆ ಇನ್ನೆಲ್ಲೋ ಕಡೆ ಇದೆ. ಇದಕ್ಕೋಸ್ಕರ ಈ ಘಟನೆಗಳನ್ನು ಸಂಭವಿಸ್ತಾ ಇದ್ದಾವೆ. ಅವ್ರ ಜನ್ಮಭೂಮಿನೇ ಇದೆ, ಪವಿತ್ರ ಭೂಮಿನೂ ಇದೆ ಅಂತ ಯಾವತ್ತು ಭಾವಿಸ್ತಾರೋ, ಇವತ್ತು ಅವ್ರ ಪೂರ್ವಜರು ಕೂಡ ಹಿಂದೂಗಳಾಗಿದ್ದರು ಅಂತಲೇ ಅವ್ರಿಗೆ ಯಾವತ್ತು ಅನ್ನಿಸ್ತದೋ ಅವತ್ತು ಸಮಸ್ಯೆ ಪರಿಹಾರ ಆಗುತ್ತೆ. ಈ ನಮ್ಮ ಭಾರತದಲ್ಲಿರುವಂಥ ಯಾವುದೇ ಮುಸಲ್ಮಾನ್ ನೋಡಿ, ಅವನೇನು ಮಂಗೋಲಿಯಾದಿಂದ ಬಂದಂಥ ಏನೋ ಚಂಗೀಸ್ ಖಾನ್ ಥರ, ಬಾಬರನ್ ಥರ, ಅಥವಾ ಅರಬಲ್ಲಿ ಅವ್ರನ್ನ ತಯಾರು ಮಾಡಿಬಿಟ್ಟು ಇಲ್ಲಿ ಭಾರತಕ್ಕೆ ಬಿಟ್ಟಿರೋರ ಥರ ಅವ್ರ ಥರ ಯಾವ್ದಾರು ಲಕ್ಷಣಗಳು ಕಾಣಿಸ್ತವ? ಇಲ್ಲೇ ಅವ್ರ ಪೂರ್ವಜರೇ ಭಾರತೀಯರು ಅಲ್ಲಿ ಹಿಂದೂಗಳಾಗಿದ್ದವರು ಅವ್ರು ಕನ್ವರ್ಟ್ ಆಗಿದ್ದಾರೆ. ಇವತ್ತೇನೋ ಬಂದ್ಬಿಟ್ಟು ಅವರ ಪೂರ್ವಜರೇ ಹಿಂದೂಗಳಾಗಿದ್ದರು. ಅದ್ರ ಬಗ್ಗೆನೇ ಇಲ್ಲಿನ ಸಂಸ್ಕೃತಿನೇ ಸಹಿಸುವಂಥ ಗುಣವನ್ನು ಅವ್ರು ಇಟ್ಕೊಂಡಿಲ್ಲ. ಇದೇ ಎಲ್ಲ ಸಮಸ್ಯೆಗಳ ಕಾರಣವಾಗಿದೆ. ಅವ್ರು ಫಸ್ಟು ಸಹನೆಯನ್ನು ಅವ್ರು ಕಲ್ತ್ಕೊಳ್ಬೇಕು. ಫಸ್ಟು ಮಸೀದಿನಲ್ಲೇ ನಿಮ್ಮ ದೇವ್ರನ್ನ ಬಿಟ್ಟರೆ ಬೇರೆ ಯಾರು ದೇವರಿಲ್ಲ ಅಂತ ಹೇಳಿ ಬೋತ್ಸಂತ ನಿಲ್ಲಿಸ್ಬೇಕು ಅವರು. ಮುಂದಿನ ನಡೆ ಹೇಗಿರುತ್ತೆ BJPದು? ನಾನು ಹೇಳಿದ್ನಲ್ವಾ, ಒಂದು ಕಾಲಕ್ಕೆ ಮುಂದೊಂದು ದಿನ ಇದೇ ಥರ ಮುಂದುವರಿತು ಅಂದರೆ ಹಮ್ಮುರಬಿ ಶಾಸನ ಅಂತ ನಾವು ಕೇಳಿದ್ದೀವಿ, ಕಣ್ಣಿಗೆ ಕಣ್ಣು ಕಾಲಿ ಕಾಲು ಅಂತ ಹೇಳ್ತಾರಲ್ವ, ಅಂಥ ಒಂದು ಪರಿಸ್ಥಿತಿ ಎಷ್ಟೊಂದು ನಿರ್ಮಾಣ ಆಗುತ್ತೆ. ಇದು ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರ ಮಾತು. ಈ ಒಂದು ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಅನ್ನುವ ಮಾತುಗಳನ್ನು ಕೂಡ ತಿಳಿಸಿದ್ದಾರೆ. ಈಗ BJP ನಿಯೋಗ ಈಗ ಅಲ್ಲಿ ಬೀಡು ಬಿಟ್ಟಿರುವಂಥ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. आइए जरा प्रताप सिंह से आइए जल्दी आइए कहाँ अभी मैडम मैडम सर जी ರಾಜಕಾರಣ ಮಾಡೋಕ್ಕೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಒಂದು ವೇಳೆ ಈ ಘಟನೆ ಸಂಭವಿಸಿಲ್ಲ ಅಂತಂದಿದ್ರೆ ನಾನಿಲ್ಲಿ ಬರುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತ? ಪರಿಸ್ಥಿತಿ ಖಂಡಿತ ನಿರ್ಮಾಣವಾಗ್ತಿರಲಿಲ್ಲ. ಕನ್ನಡ ಮಾಧ್ಯಮ ಲೋಕದಲ್ಲಿ ಒಂದು ಹಿಸ್ಟಾರಿಕ್ ಕಾರ್ಯಕ್ರಮ. ನಾವು ಇಲ್ಲಿ ಬಂದಿದ್ದು ರೈತರ ಧ್ವನಿಯಾಗೋದಿಕ್ಕೆ. ರಿಪಬ್ಲಿಕ್ನ ಕನ್ನಡ ಚಾನೆಲ್ನಲ್ಲಿ ಇದು ಒಂದು ಉತ್ತಮವಾದಂಥ ಕಾರ್ಯಕ್ರಮಗಳಿವೆಲ್ಲ. ಜನನು ಕೂಡ ಬೆಂಗಳೂರು ಕಡೆ ಬರ್ತಾ ಇದ್ದಾರೆ, ಕೆಲಸಕ್ಕೋಸ್ಕರ ಬರ್ತಾ ಇದ್ದಾರೆ. DK ಶಿವಕುಮಾರ್ ಅವರ ಕನಸಿನ ಕರ್ನಾಟಕ ಹೇಗಿರಬೇಕು? ನಾನು ಜನ ಬೆಂಗಳೂರಿನ ವಲಸೆ ಬರೋದನ್ನ ತಪ್ಪಿಸ್ಬೇಕು. ಸವಾಲನ್ನ ಸ್ವೀಕಾರ ಮಾಡಿದಾಗ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಧರ್ಮ ಅಂತಂದ್ರೆ ಕೇವಲ ಆಧ್ಯಾತ್ಮಿಕಕ್ಕೆ ಸೀಮಿತವಾದದ್ದಲ್ಲ. ಯಾವ ಸಮಿಟು ಇಲ್ಲ, ನಾನ್ ಸ್ಟಾಪ್ ಲೈವ್ ಮಾಡಿರೋದು.